ಡಿಕೆ ಕ್ಯಾಬಿನೆಟ್ನಲ್ಲಿ ಉಳಿದ ಒಂದು ಸಚಿವ ಸ್ಥಾನಕ್ಕೋಸ್ಕರ ಇನ್ನಿಲ್ಲದ ಪೈಪೋಟಿ ನಡೀತಾ ಇದೆ. ಸಚಿವೆಯಾಗಿ ಮತ್ತೆ ಎಂಟ್ರಿ ನೀಡುತ್ತಾರಾ ಮಾಜಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್? ಈ ಕುತೂಹಲ ಇದೆ. ಇನ್ನು ಗಾಯತ್ರಿ ಶಾಂತೇಗೌಡಗೆ ರೆಡ್ ಸಿಗ್ನಲ್ ಸಿಕ್ಕಿತ್ತು. ಯಾಕಂದ್ರೆ ಸಂಪುಟದಲ್ಲಿ ಮಹಿಳಾ ಹೆಸರೊಂದು ಪ್ರತ್ಯಕ್ಷವಾಯಿತು ಅಂತಂದ್ರೆ ಅದು ಏಕೈಕ ಮಹಿಳೆ ಅಂತಂದ್ರೆ ಅದು ಗಾಯತ್ರಿ ಶಾಂತೇಗೌಡ ಆಗಿದ್ರು. ಆದರೆ ಅವರ ಹೆಸರನ್ನ ಅಂತಿಮ ಹಂತದಲ್ಲಿ ತಡೆ ಹಿಡಿಯಲಾಯಿತು. ಆ ಬಳಿಕ 19 ಮಂದಿ ಸಚಿವರಾಗಿ ಪದಗ್ರಹಣ ಮಾಡಿದ್ರು. ಇನ್ನುಳಿದ ಒಂದು ಸಚಿವ ಸ್ಥಾನ ಯಾರಿಗೆ ಸಿಗಬಹುದು? ಅದರಲ್ಲಿ ಹೆಣ್ಣು ಮಕ್ಕಳಿಗೆ ಸಿಗೋದಾದ್ರೆ ಅಂದ್ರೆ ಮಹಿಳೆಯರಿಗೆ ಸಿಗೋದಾದ್ರೆ ಯಾರಿಗೆ? ನಯನಾ ಮೋಟಮ್ಮ, ಅನ್ನಪೂರ್ಣ, ರೂಪಕಲಾ ಶಶಿಧರ್, ಮತ್ತೆ ಖನಿಜಾ ಫಾತಿಮಾ, ಲಕ್ಷ್ಮೀ ಹೆಬ್ಬಾಳ್ಕರ್ ಇವರೆಲ್ಲರೂ ಕೂಡ ಇದ್ದಾರೆ ಸಚಿವ ಸ್ಥಾನದ ಆಕಾಂಕ್ಷಿಗಳು. ಮತ್ತೊಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪರವಾಗಿ ಸತೀಶ್ ಜಾರಕಿಹೊಳಿ ಬ್ಯಾಟ್ ಬೀಸಿದ್ದಾರೆ. ಹಾವು ಮುಂಗುಸಿ ಅಂತಿದ್ದಂತಹ ಇಬ್ಬರು ಈಗ ಒಟ್ಟಾಗಿ ನಿಂತಿರುವಂಥದ್ದು. ಹಾಗಾಗಿ ತೀವ್ರ ಚರ್ಚೆಗೆ ಮಾಡಿಕೊಡ್ತಾ ಇದೆ ಸತೀಶ್ ಜಾರಕಿಹೊಳಿ ನಡೆ. ಜಾರಕಿಹೊಳಿ ಹೇಳಿಕೆ ಬೆನ್ನಲ್ಲೇ ಮತ್ತೆ ಅಖಾಡಕ್ಕಿಳಿತಾರ ಸಾಹುಕಾರ್ತಿ. ಹೈಕಮಾಂಡ್ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸಚಿವ ಸ್ಥಾನವನ್ನ ನೀಡುತ್ತಾ ಅಧಿವೇಶನ ಮುಗಿದ ಬಳಿಕ ಸಂಪುಟಕ್ಕೆ ಕಿರು ಸರ್ಜರಿ ಆಗುವ ಸಾಧ್ಯತೆ ಇದೆ. ಆ ಸರ್ಜರಿ ಏನು? ಉಳಿದ ಒಂದು ಸಚಿವ ಸ್ಥಾನಕ್ಕೋಸ್ಕರ ಪೈಪೋಟಿ ಇನ್ನಿಲ್ಲದ ಒಂದು ಪೈಪೋಟಿ ನಡೀತಾ ಇರುವಂಥದ್ದು. ಹಾಗಾಗಿ ಮತ್ತೆ ಎಂಟ್ರಿ ನೀಡುತ್ತಾರ ಸಚಿವೆಯಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್? ಗಾಯತ್ರಿ ಶಾಂತೇಗೌಡ ಅವರ ಹೆಸರು ಕೂಡ ಮುನ್ನೆಲೆಗೆ ಬಂದಿತ್ತು, ಆದರೆ ಸದ್ಯ ಅವರು ರೆಡ್ ಸಿಗ್ನಲ್ ಸಿಕ್ಕಿದೆ. ಮತ್ತೊಂದು ಕಡೆ KH ಮುನಿಯಪ್ಪ ಅವರ ಪುತ್ರಿ, ಅವರಿಗೆ ಸಚಿವ ಸ್ಥಾನ ಸಿಗಬಹುದಾ? ರೂಪಕಲಾ ಶಶಿಧರ್ ಅವರಿಗೆ. ಇನ್ನು ಖನಿಜಾ ಫಾತಿಮಾ ಕೂಡ ತಾವು ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ. ಅನ್ನಪೂರ್ಣ ತುಕಾರಾಮ್ ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ. ನಯನಾ ಮೋಟಮ್ಮ ಅವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ. ಹಾಗಾಗಿ ಸಚಿವ ಸ್ಥಾನ ಉಳಿದಂಥ ಒಂದು ಸಚಿವ ಸ್ಥಾನಕ್ಕೋಸ್ಕರ ಸುಮಾರು 4-5 ಹೆಸರುಗಳು ಓಡಾಡ್ತಾ ಇದೆ. ಗಾಯತ್ರಿ ಶಾಂತೇಗೌಡಗೆ ರೆಡ್ ಸಿಗ್ನಲ್ ಸಿಕ್ಕಿದ ಬಳಿಕ ಖಾಲಿ ಸ್ಥಾನ ಭರ್ತಿಗೆ ನಾಯಕರು ಲೆಕ್ಕಾಚಾರ ಹಾಕ್ತಾ ಇದ್ದಾರೆ. ಅದು ಅಧಿವೇಶನ ಮುಗಿತಾ ಇದ್ದ ಹಾಗೆಯೇ ಆರಂಭ ಆಗಬಹುದು, ಸಚಿವ ಸ್ಥಾನ ಭರ್ತಿ ಆಗಬಹುದು. ಲಕ್ಷ್ಮೀ ಹೆಬ್ಬಾಳ್ಕರ್, ಖನಿಜಾ ಫಾತಿಮಾ, ಗಾಯತ್ರಿ ಶಾಂತೇಗೌಡ, ನಯನಾ ಮೋಟಮ್ಮ, ಅನ್ನಪೂರ್ಣ ತುಕಾರಾಮ್, ರೂಪಕಲಾ ಶಶಿಧರ್ ರೇಸ್ನಲ್ಲಿದ್ದಾರೆ. KH ಮುನಿಯಪ್ಪ ಅವರ ಪುತ್ರಿ ರೂಪಕಲಾ ಶಶಿಧರ್ ಅವರಿಗೆ ಸಚಿವ ಸ್ಥಾನ ಸಿಗುತ್ತಾ? ಈ ಕುತೂಹಲ ಇದೆ. ಮತ್ತೊಂದು ಕಡೆ ನಯನಾ ಮೋಟಮ್ಮ ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ. ಇನ್ನು ಅನ್ನಪೂರ್ಣ ತುಕಾರಾಮ್, ಸಂಸದರು ತುಕಾರಾಮ್ ಅವರ ಪತ್ನಿ ಅನ್ನಪೂರ್ಣ ಅವರಿಗೆ ಏನಾದರೂ ಸಿಗಬಹುದಾ ಸಚಿವ ಸ್ಥಾನ? ಈ ಕುತೂಹಲ ಇದೆ. ಉಳಿದ ಒಂದು ಸ್ಥಾನಕ್ಕೆ 3-4 ಮಂದಿ ಪೈಪೋಟಿ ಇದೆ. ಖನಿಜಾ ಫಾತಿಮಾ ಅವರಿಗೆ ಏನಾದರೂ ಸಿಗಬಹುದಾ ಅಲ್ಪಸಂಖ್ಯಾತ ಖೋಟಾದಡಿ ಅನ್ನುವಂಥದ್ದು ಮತ್ತೊಂದು ಕುತೂಹಲ. ಹಾಗಾಗಿ ಕಾದು ನೋಡಬೇಕಿದೆ ಆ ಒಂದು ಸ್ಥಾನ ಯಾರ ಪಾಲಾಗಬಹುದು. ಮಹಿಳೆಯರಿಗೆ ಮೀಸಲಾಗೋದಾದರೆ ಆ ಮಹಿಳೆ ಯಾರಾಗಿರ್ತಾರೆ? ಲಕ್ಷ್ಮೀ ಹೆಬ್ಬಾಳ್ಕರ, ನಯನಾ ಮೋಟಮ್ಮನ, ಖನಿಜಾ ಫಾತಿಮಾನ, ಅಥವಾ ಅನ್ನಪೂರ್ಣ ತುಕಾರಾಮ್ ಅವರ, ಅಥವಾ ಬಹುಶಃ ರೂಪಕಲಾ ಶಶಿಧರ್ ಅವರು ಏನಾದರೂ ಆಗಿರ್ತಾರ? ಈ ಕುತೂಹಲ ಇದ್ದು ಒಂದು ಸ್ಥಾನ ಮಹಿಳೆಯರಿಗೆ ಸಿಗೋದಾದರೆ ಯಾರಿಗೆ ಅನ್ನುವಂಥ ಕುತೂಹಲ ಇದೆ. ಮತ್ತೊಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪರವಾಗಿ ಸಚಿವ ಸತೀಶ್ ಜಾರಕಿಹೊಳಿ ಬ್ಯಾಟ್ ಬೀಸಿದಾರಂತೆ. ಹಾವು ಮುಂಗುಸಿ ಅಂತಿದ್ದ ಲಕ್ಷ್ಮೀ ಹೆಬ್ಬಾಳ್ಕರ್, ಸಚಿವ ಸತೀಶ್ ಜಾರಕಿಹೊಳಿ ಈಗ ದಿಢೀರಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪರವಾಗಿ ಸಾಹುಕಾರ್ ಬ್ಯಾಟ್ ಬೀಸ್ತಾ ಇದ್ದಾರೆ. ಹಾಗಾಗಿ ತೀವ್ರ ಚರ್ಚೆಗೆ ಗ್ರಾಸವಾಗಿರುವಂಥದ್ದು ಸಚಿವ ಸತೀಶ್ ಜಾರಕಿಹೊಳಿ ಈ ನಡೆ. ಜಾರಕಿಹೊಳಿಯ ಹೇಳಿಕೆ ಬೆನ್ನಲ್ಲೇ ಮತ್ತೆ ಅಖಾಡಕ್ಕಿಳಿತಾರ ಸಾಹುಕಾರ್ತಿ ಅನ್ನುವಂಥದ್ದನ್ನ ಕಾದು ನೋಡಬೇಕು. ಆ ಕುತೂಹಲ ಅಂತೂ ಇದೆ. ಯಾರಿಗೆ ಸಿಗಬಹುದು ಸಚಿವ ಸ್ಥಾನ ಮಹಿಳೆಯರ ವಿಚಾರದಲ್ಲಿ ಅಥವಾ ಮಹಿಳೆಯರ ಕೋಟಾದಡಿ ಅನ್ನುವಂಥದ್ದು ಕಾದು ನೋಡಬೇಕು. ಮತ್ತು ಅಧಿವೇಶನದ ಬಳಿಕ ಕೂಡ ಒಂದು ಕಿರು ಸರ್ಜರಿ ಆಗುವ ಸಾಧ್ಯತೆಯನ್ನು ಅಲ್ಲಗಳೆಯುವಂತಿಲ್ಲ.